ಜೆ ಪಿಯವ್ರಿಗೂ ಏನಾಗಿದೆ ಅಂದರೆ ಅವ್ರಿಗೆ ದಮ್ಮು ಇಲ್ಲ, ಟ್ಯಾಕ್ಟಿಸು ಇಲ್ಲ. ಅವ್ರಿಗೆ ಕುಮಾರಣ್ಣನ ಬಿಟ್ಟರೆ ನೀವು ವಿಧಿನೇ ಇಲ್ಲ ಅವ್ರಿಗೆ. ಇವತ್ತು ಕುಮಾರಣ್ಣ ಇಲ್ಲಿ ಯಾರು ಎದುರಿಸೋಕ್ಕಾಗಲ್ಲ, ಬಾ ನೀನು ಅಲ್ಲಿಂದ ರಾಜೀನಾಮೆ ಬೀಸಾಕ್ಬಿಟ್ಟು ಅಂತ ಅವ್ರದೇ ಪಕ್ಷದಲ್ಲಿ ಕರೀತಾ ಅವ್ರೆ ಅಂದರೆ ಬಿ ಜೆ ಪಿಲಿ ಯಾರು ಗಂಡಸರಿಲ್ಲ ಅಂತ ಆಯ್ತಲ್ಲ ಅಲ್ಲಿಗೆ. ಬಿ ಜೆ ಪಿನಲ್ಲಿ ಇವತ್ತು ವಿಜಯೇಂದ್ರ ಅವರು ನಾನಿದ್ದೀನಿ ಹೋರಾಟ ಮಾಡ್ತೀವಿ ಅಂತಾರೆ. ಸಾಲು ಒಬ್ಬರು ಹೊಂಟ್ರೆ ಇವರು ಸಿ ಟಿ ರವಿ ಅವರು ಇರ್ಬೋದು, ನಾರಾಯಣ ಸ್ವಾಮಿ ಅವರು ಇರ್ಬೋದು, ನಮ್ಮ ಇವರು ಸುನಿಲ್ ಕುಮಾರ್ ಇರ್ಬೋದು, ಒಂದು ಬಸವರಾಜ್ ಯತ್ನಾಳ್ ಅವರು ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಒಂದು ಹಿಮ್ಮೇಳ ಆಡ್ತಾರೆ ಆ ಕಡೆಯಿಂದವ. ಇದೆಲ್ಲ ನಡೀತಾ ಇದೆ. ಆದ್ದರಿಂದ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಡಿ ಕೆ ಶಿವಕುಮಾರ್ ಅವರಿಗೆ ಜನ ಹರಿಸಿದ್ದಾರೆ. ಆಮೇಲೆ ಬಿ ಜೆ ಪಿಯವ್ರಿಗೆ ಏನು ಭಯ ಬಂದ್ಬಿಟ್ಟಿದೆ ಅಂದರೆ, ಬಿ ಜೆ ಪಿಯವ್ರು ಯಾರು ದೇವ್ರ ದರ್ಶನ ಮಾಡಿ ಒಳ್ಳೆ ಶಬ್ದ ಮಾಡೋದಿಲ್ಲ. ಅವರು ಬರೀ ಹಿಂದುತ್ವ ಹೇಳ್ಕೊಂಡು ರಾಜಕೀಯ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರ ಹಿಂದುತ್ವ ನೋಡಿಬಿಟ್ರೆ ಭಯ ಬಂದ್ಬಿಟ್ಟಿರಬೇಕು ಬಿ ಜೆ ಪಿಯವ್ರಿಗೆ, ಏನು ನಮ್ಮ ಬುಡ್ಡನ ಡಿ ಕೆ ಶಿವಕುಮಾರ್ ಅಂತ. ಅದಕ್ಕೋಸ್ಕರ ಕುಮಾರಸ್ವಾಮಿ ಅವ್ರು ಬಾಯಿ ಬಿಟ್ಟರು ಸಾಕು, ಅವ್ರ ಹಿಂದೆ ಕಚ್ಕೊಂಡ್ಬಿಡ್ತಾರೆ ಎಲ್ಲರೂ. ಏನು ಮಾಡಿದ್ದಾರೆ ಅಂತ ನೀವು ಹೇಳಬೇಕಲ್ಲ. 2 ವರ್ಷ ಆಯ್ತಲ್ಲ, ಏನು ಮಾಡಿದ್ದಾರೆ? ಬರೀ ಕತೆ ಹೇಳ್ತಾವ್ರೆ. ಕತೆ ಕೇಳೋಕ್ಕಲ್ವ ಇದು? ಜೆ ಡಿ ಅದರ ಅರ್ಥ ಬಿ ಜೆ ಪಿಯವರಿಗೆ ಆತ್ಮಹತ್ಯೆ ಮಾಡ್ಕೋಬೇಕು. ಬಿ ಜೆ ಪಿ ನಾಯಕರು, ಜೆ ಡಿ ಎಸ್ ನಾಯಕರು ಹೇಳಿರ್ತಕ್ಕಂಥ ಹೇಳಿಕೆಗೆ ಬಿ ಜೆ ಪಿಯವರು ಆತ್ಮಹತ್ಯೆ ಮಾಡ್ಕೋಬೇಕು, ನಾವಲ್ಲ. ನರೇಂದ್ರ ಮೋದಿ ಅವ್ರು ಕೇಳಬೇಕು, ಬಲಗಡೆ ಕೂರ್ಸ್ಕೊಂಡಿದ್ದೀರಲ್ಲ ಸ್ವಾಮಿ, ಅದೇ ಪಕ್ಷದವ್ರು ಹೇಳಿಕೆ ಕೊಟ್ಟಿರೋದು ನಾವಲ್ಲ. ಅದರ್ಥ ಆಪೋಸಿಷನ್ ಪಾರ್ಟಿ ವೀಕ್ ಯಾವಾಗ ಆಗುತ್ತೆ? ಆಡಳಿತ ಪಕ್ಷ ಚೆನ್ನಾಗಿ ಕೆಲಸ ಮಾಡಿದಾಗ ಆಗುತ್ತೆ. ಅದರರ್ಥ ಚೆನ್ನಾಗಿ ಮಾಡ್ತಾವ್ರೆ ಅಂತ ಅವ್ರ ಅರಿವಿದೆ. ಇವರು ತೀಟ ಮಾಡ್ತಾವ್ರೆ ನಮ್ಮ ಕುಮಾರಣ್ಣವರು.